ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ಸಂಗ್ರಹಿತ ವಸ್ತು ರಾಜ್ಯಶಾಸ್ತ್ರ ದ್ವಿತೀಯ PUC ಮಕ್ಕಳಿಗಾಗಿ. ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಪ್ರತಿಬಂಧಕ ಅಥವಾ ಸವಾಲುಗಳು ಹೇಗೆ ವಿವರಿಸಿ. ಭಯೋತ್ಪಾದನೆ ಎಂಬುದೊಂದು ಗಂಡಾಂತರ ಸಮಸ್ಯೆ. ಇದನ್ನು ಹೇಗೆ ನಿವಾರಣೆ ಮಾಡೋದು ಅಂತೇಳಿ. ಮೊದಲನೇದಾಗಿ ಆಡಳಿತ ಯಂತ್ರಕ್ಕೆ ಅಡ್ಡಿ. ಭಯೋತ್ಪಾದಕರು ಸರ್ಕಾರ, ರಾಜಕಾರಣಿಗಳು, ಉನ್ನತಾಧಿಕಾರಿಗಳು, ಗಣ್ಯ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸುತ್ತಾರೆ. ಚುನಾಯಿತ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಅಡ್ಡಿಯುಂಟು ಮಾಡುತ್ತಾರೆ. ಸಂವಿಧಾನಕ್ಕೆ ಗೌರವ ಇಲ್ಲ. ಭಯೋತ್ಪಾದಕರು ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತಾರೆ. ಭಯೋತ್ಪಾದಕರ ಒತ್ತಡಕ್ಕೆ ಮಣಿಯುವ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಮಾನವ ಹಕ್ಕುಗಳ ಉಲ್ಲಂಘನೆ. ಭಯೋತ್ಪಾದಕರು ರೈಲು ನಿಲ್ದಾಣ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಮುಂತಾದ ಸಾರ್ವಜನಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಅಮಾಯಕರನ್ನು ಕೊಲ್ಲುತ್ತಾರೆ. ಕಾನೂನುಬದ್ಧವಲ್ಲದ ಬೇಡಿಕೆಗಳನ್ನು ಮಂಡಿಸಿ ಜನರ ಗಮನವನ್ನು ತಮ್ಮತ್ತ ಸೆಳೆಯುತ್ತಾರೆ. ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು. ಭಯೋತ್ಪಾದಕರು ಚುನಾವಣೆಗೆ ನಿಂತಿರುವ ಅಭ್ಯರ್ಥಿಗಳನ್ನು, ಮತದಾರರನ್ನು, ಚುನಾವಣಾ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಅಪಹರಿಸುತ್ತಾರೆ. ಮತಗಟ್ಟೆಗಳನ್ನು ಅಪಹರಿಸಿ ಕಾನೂನಿಗೆ ವಿರುದ್ಧವಾಗಿ ವರ್ತಿಸುತ್ತಾರೆ. ಭಯೋತ್ಪಾದಕ ಕೃತ್ಯಗಳ ಭೀತಿಯಿಂದಾಗಿ ಸರಿಯಾದ ಸಮಯಕ್ಕೆ ಚುನಾವಣೆಗಳನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಭಯೋತ್ಪಾದನೆಯನ್ನು ತಡೆಯುವ ಸಲುವಾಗಿ ಸರ್ಕಾರ ಅನಾವಶ್ಯಕವಾಗಿ ಸೇನೆ, ಪೊಲೀಸ್ ವ್ಯವಸ್ಥೆ, ಶಸ್ತ್ರಾಸ್ತ್ರ ಖರೀದಿಗೆ ಹಣ ವೆಚ್ಚ ಮಾಡಬೇಕಾಗುತ್ತದೆ. ಈ ಹಣ ಉಳಿದರೆ ಆರ್ಥಿಕ ಅಭಿವೃದ್ಧಿ ಮಾಡಬಹುದು. ಭಯೋತ್ಪಾದನೆಯಿಂದಾಗಿ ವಿದೇಶಿಯರು ಪ್ರವಾಸಕ್ಕೆ ಬರುವುದನ್ನು ನಿಲ್ಲಿಸುತ್ತಾರೆ. ದೇಶದ ಅಭಿವೃದ್ಧಿಗೆ, ಭದ್ರತೆಗೆ ಭಯೋತ್ಪಾದನೆಯಿಂದ ಧಕ್ಕೆಯಾಗುತ್ತದೆ. ಭಯೋತ್ಪಾದನೆಯನ್ನು ನಿವಾರಿಸುವ ಕ್ರಮಗಳು ಅಥವಾ ಪರಿಹಾರೋಪಾಯಗಳು, ನಿವಾರಣೋಪಾಯಗಳು ಅಥವಾ ಶಾಸನೀಯ ಕ್ರಮಗಳು, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕ್ರಮಗಳನ್ನು ವಿವರಿಸಿ. ಮೊದಲನೇದಾಗಿ ಶಾಸನೀಯ ಕ್ರಮಗಳು ಅಥವಾ ನಿಯಂತ್ರಣಗಳು. ಉಪಕಾಯಿದೆ. ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯಿದೆ. ಭಯೋತ್ಪಾದನೆಯನ್ನು ತಡೆಗಟ್ಟಲು ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ, MISA ಮೀಸಾ ಅಂತ ನಾವು ಹೇಳ್ತೇವೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆ NSA. ಭಯೋತ್ಪಾದನೆ ಮತ್ತು ವಿಚ್ಛೇದನಕಾರಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ TADA. ಭಯೋತ್ಪಾದಕ ನಿಗ್ರಹ ಕಾಯ್ದೆ POTA. ಇವುಗಳನ್ನು ಕಾಲಕ್ಕೆ ಜಾರಿಗೆ ತರಲಾಯಿತು. 2008ರಲ್ಲಿ ಉಪ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಇದರ ಮುಖ್ಯಾಂಶಗಳೆಂದರೆ, ಒಂದು ಗುಂಪಿನ ಕೃತ್ಯ ದೇಶದ ಏಕತೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆಯುಂಟು ಮಾಡಿದರೆ ಅದು ಭಯೋತ್ಪಾದಕ ಚಟುವಟಿಕೆಗಳನ್ನು ಭಾರತೀಯ ಹೊರದೇಶದಲ್ಲಿ ಮಾಡಿದರೂ ಅದನ್ನು ಭಾರತದವರೇ ಮಾಡಿದ್ದಾರೆಂದು ಪರಿಗಣಿಸಿ ಶಿಕ್ಷೆ ನೀಡಲಾಗುತ್ತದೆ. ಭಯೋತ್ಪಾದಕರಿಗೆ ಸಹಾಯ ಮಾಡಿದರೆ 10 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ. ಭಯೋತ್ಪಾದನಾ ಚಟುವಟಿಕೆಗಳನ್ನು ನಡೆಸಲು ವಂತಿಗೆ ಸಂಗ್ರಹಿಸಿದರೆ 5 ವರ್ಷ ಶಿಕ್ಷೆ, ಜೀವ ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಭಯೋತ್ಪಾದಕ ಕೃತ್ಯಕ್ಕೆ ತರಬೇತಿ ನೀಡಿದರೆ ವರ್ಷ ಜೈಲು, ಜೀವ ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಭಯೋತ್ಪಾದನೆಯ ಆರೋಪಿಗಳನ್ನು ವಿಚಾರಿಸಲು, ತನಿಖೆ ನಡೆಸಲು 90 ದಿನಗಳ ಅವಕಾಶವಿದ್ದು ಅಗತ್ಯವಿದ್ದಂತೆ 180 ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಬಹುದು. ಭಯೋತ್ಪಾದಕ ಕೃತ್ಯ ನಡೆಸಿರುವುದಕ್ಕೆ ಸಾಕ್ಷ್ಯ ಆಧಾರಗಳಿದ್ದರೆ ಜಾಮೀನು ಪ್ರವೇಶಿಸುವ ವಿದೇಶಿ ವ್ಯಕ್ತಿಗೆ ಜಾಮೀನು ನೀಡಲಾಗುವುದಿಲ್ಲ. ಭಯೋತ್ಪಾದಕ ಗುಂಪಿಗೆ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಸರ್ಕಾರಕ್ಕಿರುತ್ತದೆ.
ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಒಂದು ಕಡೆ ಸೇಮ ಇಟ್ಕೊಳ್ಳಿ, ಪರೀಕ್ಷೆ ಬಂದ ಕಾಲಕ್ಕೆ ತುಂಬ ಸಹಾಯ ಆಗ್ತದೆ. ಸರ್ವರಿಗೂ ಶುಭವಾಗಲಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.